ದೊಡ್ಡಮನಾದ ಯೇಸುವಿನ ನಾಮದೊಳಗೆ ಇಂದಿನ ಡಿವೋಷನ್ಗೆ ನೀವು ವಾഴ്ತಿ ವರವೇಚನೆಯೋ ಇಂದಿನ ಜಿಂದಗಿಯು ಲೂಕ 19 ಅಧಿಕಾರದಾಗೆ 1-9 ಆಡುವ ಆ ಸಗೆಯುನ ಸರಿತಿರೋದಾಗೆ ಒಂದು ಜೋಲಿನ ಧ್ಯಾನ ಮಾಡುವನಿಯೋ ಯೇಸುಸ್ವಾಮಿ ಈತಮಾಕೆ ಎರಿಗೋ ದಾರಿ ಓಪನಾಗ ಅಲ್ಲಿ ಸಗೆಯು ತಮ್ಮ ಯೇಸುಸ್ವಾಮಿ ನೋಡಿನದೇಗಿ ಆಸೆಪಟ್ಟು ಬಂದ. ಆమె ಇದ್ದ ಮರ ಪಪ್ಪನಗ ಸ್ವಾಮಿ ನಿದ್ದು ಸಗೆಯುವೆ ನೀ ಸೀಕ್ರಮ ಇರಂಗಿ ವಾ ಒಂದು ನಿನ್ನ ಮನೆಗೆ ಬಂದು ತಂಗೋದು ಆತನ ಕ್ಯಾಪನಗ ಅವ ಮನಕ್ಕನ ಎರಿಗೆ ಬಂದ ಆತನ ನೋಡಿಯೋ ಆ ಸರಿತಿರವತ್ತೆ ಒಂದು ಧ್ಯಾನ ಮಾಡಿಯೋ. ಇಲ್ಲಿಯೋಗೆ 9 ಮಾತು ಓದಿ ಅದನ್ನು ಬಿಟ್ಟು ನನಗೆ ಧ್ಯಾನ ಮಾಡೋ ಹೊನಿಯೋ. ஏசு அவனை நோக்கி இன்றைக்கு இந்த வீட்டுக்கு ரட்சிப்பு வந்தது அத்தந்தேகி ಇಲ್ಲಿ ಸ್ವಾಮಿ ಇಂದ್ರೈಕ್ ಇಂದ ವೀಟಿಕ್ ರಕ್ಷಿಪು ಬಂದದು ಸಗೆಯನ್ನು ಮಾರಾಂದ ಎರಿಗೆ ಬಾಂಧೆ ಕುಚಿತು ಅಕ್ಕರ ಮನೆ ಯೇಸುಸ್ವಾಮಿ ಓತು ಓದ ಯೇಸುಸ್ವಾಮಿ ಅಕ್ಕರ ಮನೆ ಇದ್ದಿಟ್ಟು ಏನ ಇಂದ್ರೈಕ್ ಇಂದ ವೀಟಿಕ್ ರಕ್ಷಿಪು ಬಂದದು ಅತ್ತಂದೇಗಿ ಇಲ್ಲಿ ಹೇಗೋದು ನೋಡಿಯೋ. ಇಲ್ಲಿ ಹೋಗಿ ಸಗೆಯನ್ನು ಮನೆಗೋಸು ಒಂದು ಮಾತ್ರ ಬಂದಿತ್ತು ಅತ್ತಂದೇಗಿ ಇಂದ ವೀಟಿಕ್ ರಕ್ಷಿಪು ಅತ್ತಂದೇಗಿ ಆ ಮನೆಗ ಒಂದು ರಕ್ಷಿಪು ಆ ಮನೆಗ ಒಂದು ವಿಡುದಲೆ ಆ ಮನೆಗೋಸು ಒಂದು ಮಾತ್ರ ಪತ್ತಿ ಯೇಸುಸ್ವಾಮಿಲಿ ಮಾತಾಡೋದನ್ನ ನೋಡ್ನಿಯೋ. ನಂಗೆ ಮನೆಗೋಸು ಎಸ್ಗೋ ಮಾತ್ರ ಬೇಕಂತ ಕಾತುಕೊಂಡಿದ್ದೀಯೋ. ನಂಗೆ ಕುಟುಂಬದೋಗಿಯೂ ನಂಗೆ ಮಕ್ಕಳ ಬದುಕದೋಗಿಯೂ ನಂಗೆ ಒಂದೊಂದು ಜೋಲಿಯೋಗಿಯೂ ಎಸ್ಗೋ ಮಾತ್ರ ಬೇಕಾಯಿ ರಕ್ಷಿಪು ಬೇಕಾಯಿ ದೇವ್ರನ್ನ ವಿಡುದಲೇಬೇಕಾಯಿ ನಂಗೆ ಕಾತುಕೊಂಡಿದ್ದೀಯೋ. ಅದನ್ನ ಪತಿತ ಇನ್ನು ನಂಗೆ ಧ್ಯಾನ ಮಾಡೋ ಹೋನಿಯೋ. ಇಲ್ಲಿ ಹೋಗಿ ಸಗೆಯಿನ ಮನೆಯೋಗೆ ಸ್ವಾಮಿ ಏಯ್ತು ಇಂಡ್ರೈಕ್ இந்த வீட்டுக்கு ரட்சிப்பு வந்தது அத்தந்து ஏது நோண்டியோ. அதுந்தா யோசுவா 24 அதிகாரம் 15 மாத்தை தேரா நானும் என் வீட்டாருமோ வென்றால் கர்த்தரையே ಸೇವಿಪೋಮ್ ಅತ್ತಂದೇಗಿ ಯೋಸುವಾ ಒಂದು ತೀರ್ಮಾನ ಇತ್ತಿನ ನಾ ಎನ್ನ ಮನೆ ಸ್ವಾಮಿಗಿತ್ತ ಅದನ್ನ ತೀರ್ಮಾನ ಇತ್ತಿನ ಅತಪನತ ಅತಮಕ್ಕ ತೀರ್ಮಾನ ಇತ್ತಿದ ಮನೆ ನೋಡಿಯೋ. ಆಗ ಇಲ್ಲಿ ಅದನ್ನು ತೇಯಿನ ಸ್ವಾಮಿ ಸಗೆಯಿನ ಮನಗ ಇಂಡ್ರೈಕ್ இந்த வீட்டுக்கு ரட்சிப்பு வந்தது ಅತ್ತಂದೇಗಿ ಇಲ್ಲಿ ಯಾವುದು ನೋಡಿಯೋ. ಇಮ್ಮನ ಮನಗೋಸು ಒಂದು ಮಾತ್ರ ಬಂದುಬಿಟ್ಟ ಪ್ರಿಯೋದಕರೇ. ನಂಗೆ ಮನಗೂ ಮಾತ್ರ ಬರಬೇಕೆ ಆಡದೆ, ನಂಗೆ ಕುಟುಂಬಗೋಸು ಮಾತ್ರ ಬರಬೇಕೆ ಆಡದೆ, ನಂಗೆ ಮನಗೋಸು ಒಂದು ವ್ಯತ್ಯಾಸ ಬರಬೇಕೆ ಆಡದೆ ಅತಪನಗ ಆ ಮಾತ್ರಗ ಕಾರಣ ಏನ ಆತಮನ್ನು ಮಾತ್ರ ನಿನಗೆ ಧ್ಯಾನ ಮಾಡುವ. ಒಂದು ಮನೆಗೋಸು ಒಂದು ಮಾತ್ರ ಬೇಕು, ಒಂದು ಕುಟುಂಬಗೋಸು ಒಂದು ಮಾತ್ರ ಬೇಕು, ಒಂದು ಮನೆಯ ಮಾತ್ರಗ ಕಾರಣ ಏನ ಆತಮನ್ನು ಮಾತ್ರ ಇನ್ನೊಂದು ಜನದಾಗ ನನಗೆ ಧ್ಯಾನ ಮಾಡುವ. ಮೊದಲಾವುದು ಒಂದು ಜೋಲಿ ಗಣಾಂಬೋ ಇತಮಾಕೆ ಮೊದಲ ಮನೆಯನ್ನು ತೋರ್ಚಿನೆ ಮೊದಲೊಂದು ಮನೆ ಪತ್ತಿ ನೋಡುವ. ಇಲ್ಲಿ ಹೋಗಿ ಅಪೊಸ್ತಲರ ಬುಕ್ಕದಾಗೆ 10ನೇ ಅಧಿಕಾರದಾಗೆ 44ನೇ ಮಾತುದಾಗೆ ಇಲ್ಲಿ ಕೊರ್ನೇಲಿಯು ಮನೆಪತಿ ನಂಗೆ ಓದನಿಯೋ. ಕೊರ್ನೇಲಿಯು ಮನೆಪತಿ ಓದನಿಯೋ. ಅಲ್ಲಿ ಏನು ನಡುತ್ತು ಮಟ್ಲೆ ಕೊರ್ನೇಲಿಯು ಮನೆಯೋಗೆ ಪೇದರು ಬಂತು. ಪೇದರು ಪಪ್ಪನಗ ವಸನವ ಮಾತಾಡಣ ಪರಿಶುದ್ಧ ಆವಿಯಾದ ಕೆರಿಗೆ ಬಂದ್ರಂಬ ಎಲ್ಲಾವ ತುಂಬಿಸಿದಿರುತ್ತು ನೋಡಿಯೋ. ಅಲ್ಲಿ ದೇವರ ರಾಜ್ಯ ಬಂದಿತ್ತು. ಅವಕ್ಕೆಲ್ಲ ವಸನವ ಕೇತಕ್ಕೆಲ್ಲ ಮೇಲೆಯೂ ಪರಿಶುದ್ಧ ಕೆರಿಗೆ ಬಂದು ಅವಕ್ಕೆಲ್ಲ ಜ್ಞಾನಸ್ನೇ ಎತ್ತಿ ಸ್ವಾಮಿಯ ರಾಜ್ಯಗೋಸು ಅವಕ್ಕೆಲ್ಲ ಬಂದರು ಅಂತಂದೇಗಿ ನಂಗೆ ನೋಡ್ನಿಯೋ. ಈ ಮನಗೋಸು ಏನು ನಡುತ್ತಿತ್ತು ಮಟ್ಲೆ 44 ಮಾತುಗೆ 10ನೇ ಅಧಿಕಾರ 44 ಮಾತುಗೆ ಇತಮಾಕಲ್ಲಿ ಹೀಗಿರ 10ನೇ ಅಧಿಕಾರದಾಗೆ 44 ಮಾತು ಹೀರ ವಸನತೆ ಕೇಟವರು ಯಾವರ ಮೇಲೂ ಪರಿಶುದ್ಧ ಆವಿಯಾನವರು ಇರಂಗಿನಾರ್ ಅಂತಂದೇಗಿ ಈ ಮನೆ ಕೊರ್ನೇಲಿಯು ತನ್ನ ಮನೆಯ ಅಡಿತೊಡೆದು ಕೊಟ್ಟಿದ್ದಾನೆ. ಆ ಮನೆಗೆ ಪೇದರು ಬನ್ನ ವಸನವ ಬೋಧಿಸೋನಾಗ ಪರಿಶುದ್ಧ ಆವಿಯಾದ ಕೆರಿಗೆ ಬಂದರು ನೋಡಿಯೋ. ಅವಕ್ಕೆಲ್ಲ ರಚಿಕಪಟ್ಟರು, ಆವಿಯವು ತುಂಬಿದರು, ಅವಕ್ಕೆಲ್ಲ ಜ್ಞಾನಸ್ನ ಎತ್ತಿದರು, ಅವಕ್ಕೆಲ್ಲ ದೇವ್ರನ್ನ ಮಕ್ಕವಾಗಿ ಮಾರಿ ದೇವ್ರನ್ನ ರಾಜ್ಯ ಈಗ ಸ್ವಂತಕಾರರಾದರೂ ಆತನ ನೋಡಿಯೋ. ಅದು ಕಾರಣ ಏನ 33 ಮಾತೇರ அப்போஸ்தலர் 10:33 இத்தமாக்கீர தேவனாலே உமக்கு கட்டளையிடப்பட்ட யாவையும் கேட்கும்படிக்கு நாங்கள் எல்லாரும் இப்பொழுது இங்கே தேவ சமூகத்தில் கூடியிருக்கிறோம் என்றான். ஆமேனா தேவனாலே உமக்கு கட்டளையிடப்பட்ட யாவையும் கேட்கும்படிக்கு நாங்கள் கூடியிருக்கிறோம் ಅಂತಂದೇಗಿ ಆಮೇಲೆ ಹೇಗೋದು ನೋಡಿಯೋ. ಆಮೇಲೆ ಏನೇನು ಪಟ್ಲೆ ಸ್ವಾಮಿ ಪೆದುರುವೆ ಸ್ವಾಮಿ ನಿನ್ಸಾರ ಏನಿದೆಯೋ ಅದನ್ನು ಕೇಳ್ಬೇಕೈತ ಎಂಗೆಲ್ಲ ಮನಗೋಸ್ ಕೂಡಿದ್ದಿಯೋ ಮನಗೋಸ್ ಕೂಡಿದ್ದಿಯೋ ಅದು ನೀನ. ಪೇದರು ಕಲ್ಲಾದಮ, ಕೊರ್ನೇಲಿಯು 100ಕ್ಕೆ ಅಧಿಪತಿಯಾಗಿದ್ದಾನೆ, ಒಂದು ರಾಣುವ ವೀರನಾಗಿದ್ದಾನೆ. ಪೇದರು ಕಲ್ಲಾದಮನ ಮಾತ್ರ ಕೇಳಬೇಕಾಗಿ ಕತ್ತವಕ್ಕೆ ಕಾತುಕೊಂಡಿದ್ದಾರೆ. ಎಲ್ಲ ಪರಿಶುದ್ಧ ಗೆಲ್ಚ ಇಲ್ಲಿಯಾ ಕಲ್ಲಾದಮ ಪೇದರು ಕತ್ತವಕ್ಕೆ ಕಾತುಕೊಂಡಿದ್ದಾರೆ. ಪೇದೂರಿನ ಬೇಂದ್ ಏನ ಬಂದ್ರೆ ಅತ್ನೇಗಿ ಏನ ಕಾತುಕೊಂಡಿದ್ರು. ಆ ದೇವ್ರನ್ನ ವಾರ್ತೆಗೆ ಬೇಕು ಕಾತುಕೊಂಡಿದ್ದ ಮನೆಗೋಸು ಒಂದು ಮಾತ್ರ ಬಂದಿತ್ತು. ಆವಿಯಾದ ಕರಿಗೆ ಬಂದರು, ಅವಕ್ಕೆಲ್ಲ ರಚಿಕಪಟ್ಟರು, ಅವಕ್ಕೆಲ್ಲ ಜ್ಞಾನಸ್ನ ಎತ್ತಿದ್ರು ನೋಡಿಯೋ. ದೇವರು ಒಂದು ಮಾತ್ರ ವ್ಯಕ್ತಿ ಬಂದ ಆ ಮನಗೋಸು, ಆ ಕೊರ್ನೇಲಿನ ಮನಗೋಸು ಒಂದು ಮಾತ್ರ ಹೊತ್ತು ಬಂದ ಪ್ರಿಯೋದಕರೇ. ಒಂದು ಮನೆ ಮಾರಿತು ಎತ್ತಿ ಮಟ್ಲೆ ಸ್ವಾಮಿಯ ಮಾತು ಮೂಲವಾಗಿ ಈ ಮನೆ ಮಾರಿದ ನೋಡಿಯೋ. ಸ್ವಾಮಿಯ ಮಾತು ಒಂದು ಮನೆಯವೇ ಮಾತಿರ, ಸ್ವಾಮಿಯ ವಾರ್ತೆ ದೇವ್ರನ್ನ ವಸನ ಒಂದು ಕುಟುಂಬವೇ ವ್ಯತ್ಯಾಸ ಮಾಡ್ರ, ಒಂದು ಮನೆಯವೇ ವ್ಯತ್ಯಾಸ ಮಾಡ್ರ. ದೇವ್ರನ್ನ ಮಾತುಗ
ಕುಟುಂಬ ಎಡಕೊಟ್ಟಾರವೋ ಆ ಕುಟುಂಬದೊಳಗೆ ಒಂದು ಮಾತ್ರ ಬಂದರ, ಒಂದು ವ್ಯತ್ಯಾಸ ಬಂದರ ಆಕರ ಬದುಕುವೋಸು ದೇವರು ತಲೆ ಇಟ್ಟನ ಅತಪ್ಪದ ಸಂಗீதக்கார ஏனா கர்த்தருடைய வசனம் கால்களுக்கு தீபமும் பாதைக்கு வெளிச்சமுமாய் இருக்கிறது ஆத்மீயனோனியோ கட்டளையே விளக்கு வேதமே வெளிச்சம் ஆத்மீய ನಿನಗೆ ಓದನಿಯೋ ಇಲ್ಲಿಯಾ ಆಗ ದೇವ್ರನ ವಸನ ಒಂದು ಮನಗೋಸು ಬಪ್ಪನಗ ಮಾತ್ರ ವ್ಯಕ್ತಿ ಬಂದರ ನಂಗೆ ಮನಗೋಸು ನನ್ನ ಕುಟುಂಬಗೋಸು ಮಾತ್ರಬೇಕು ಬಟ್ಲೆ ಸ್ವಾಮಿಯ ಮಾತುಗ ಎಡಕೊಡಬೇಕಾಡದೆ ಕೊರ್ನೇಲಿಯು ತನ್ನ ಮನೆ ತಡೆದುಕೊಟ್ಟ ಕೊರ್ನೇಲಿಯು தேவனாலே உமக்கு கட்டளையிடப்பட்ட யாவையும் கேட்கப்படிக்கு நாங்கள் எல்லோரும் இப்பொழுது இங்கே தேவ சமூகத்திலே கூடியிருக்கிறோம் ದೈತು ಸ್ವಾಮಿಯ ಮಾತ ಕೇಪದಬೇಕಾಯಿ ಅವಲೋಡ ಒಂದು ಕುಟುಂಬಕಾರ ಕಾತುಂದರು ಆ ಕುಟುಂಬಗೋಸು ಮತ್ತೆ ಕೆಲವ ಬರಿಸಿ ಸ್ವಂತಕಾರರು ಫ್ರೆಂಡ್ಸ್ ಎಲ್ಲ ಬರಿಸಿ ಕಾತುಂಡಿದ್ದಾರೆ ಆ ಮನಗೋಸು ಒಂದು ಮಾತ್ರ ಬಂತು ಪರಿಯೋದಕರೇ ಏ ಮನಗೋಸು ಸ್ವಾಮಿಯ ಮಾತು ಮುಖಿತು ಕೊಟ್ಟಾರವೋ ಆ ಮನಗೋಸು ಮಾತ್ರ ಬಂದರ ಏನ ಎತ್ತೆ ಸಗೆಯಿನ ಮನಗೋಸು ಇಂದ್ರೈಕ್ இந்த வீட்டுக்கு ரட்சிப்பு வந்துதேತೋ ಆ ಮನಗೋಸು ಮಾತ್ರ ಬಂದತೋ ಅದೇ ಮಗ ಕೋರ್ನೆಲಿನ ಮನಗೋಸು ಸೇತಿ ಒಂದು ಮಾತ್ರ ಬಂದ ಅದು ಕಾರಣ ಸ್ವಾಮಿಯ ಮಾತು ಒಪ್ಪನಗ ಒಂದು ಮನಗೋಸು ಬೀಸಲು ಬಂದರ ಅಲ್ಲಿಡುವ ಕತ್ತಲೆ ಹೊರಸರಿ ನೀಂಗಿಬಿಟ್ರ ಸ್ವಾಮಿಯ ಮಾತು ಒಂದು ಬೀಸಲಾಡದೆ ಅಲ್ಲಿ ಆ ಮಾತು ಒಪ್ಪನಗ ಕತ್ತಲೆ ಕಡ್ದುಬಿಟ್ರ ಆ ತಪ್ಪನ ಮನಗೋಸು ನಂಗೆ ಏನು ಮಾಡಬೇಕಾಡದೆ ಸ್ವಾಮಿಯ ಮಾತುಗ ಜಾಮ ಕೊಡಬೇಕಾಡದೆ ಸ್ವಾಮಿಯ ಮಾತುಗ ಹೃದಯ ತೆರೆಯಬೇಕಾಡದೆ ಸ್ವಾಮಿಯ ಮಾತುಗ ನಂಗೆ ಒಪ್ಪಿಸಿಕೊಡಬೇಕಾಡದೆ ಸ್ವಾಮಿಯ ಮಾತುಗ ನಂಗೆ ಹೃದಯ ತೆರೆಯಬೇಕಾಡದೆ ಅಥಮಾಕೆ ಮಾಡುವ ಮನಗೋಸು ಒಂದು ಮಾತ್ರ ಬಂದ್ರ ನೀವು ಆಗ ಇಲ್ಲಿ ಏ ಮನಗೋಸು ಮಾತ್ರ ಬಂದರ ಮೊದಲಾವುದು ಸ್ವಾಮಿಯ ಮಾತುಗ ಎಡ ಕೊಡುವ ಮನಗೋಸು ಒಂದು ಮಾತ್ರ ಬಂದರ ಅಥವಾ ಒಂದನ್ನ ಕೋರ್ನೆಲಿಯ ಮನೆ ಬೀತು ನನಗೆ ಪಾಡಕತ್ತು ನೀವು ಎರಡಾವುದು ಒಂದು ಮನಪತಿ ನನಗೆ ಧ್ಯಾನ ಮಾಡುವ ಎರಡಾವುದು ಯೋಬಾನ್ ಬೊಕ್ಕೋದಗೆ 11వ ಅಧಿಕಾರದಾಗೆ ಲಾಸೂರ್ನ ಮನಪತಿ ಗಣಂದರ ಲಾಸರು ಮಾರ್ಥಾಳ್ ಮರಿಯಾಳ್ ಅತ್ತಂಬಕ್ಕರ ಮನಪತಿ ನನಗೆ ಧ್ಯಾನ ಮಾಡುವ ಯೋಬಾನ್ ಬೊಕ್ಕೋದಗೆ 11వ ಅಧಿಕಾರದಾಗೆ 40వ ಮಾತುಗೆ ಇತ್ತಮಾಕೆ ಆ ಮನಪತಿ ಅರ್ದೊಂದಿಯೋ ಆ ಮಾರ್ಥಾಳ್ ಬಂದು ತನ್ನ ಮನೆ ಅಡಿ ತೆರೆದು ಕೊಟ್ಟ ಅವ ಮನೆಗೆ ಮನೆಗೆ ಬರ್ಸೋನಾಗ ಮರಿಯಾಳ್ ಏಸು ಸ್ವಾಮಿಯ ಪಾದ ಪಡೆ ಕೀಯ ಕುಳಿದು ಏಗೂ ನೋಳಿಯು ಸ್ವಾಮಿಯ ಕಾಲಕ್ಕೆ ಕಡೆ ಕೊಳವ ಎಮ್ಮಾತಿ ಏಸು ಸ್ವಾಮಿ ಹೇಗುವಲ್ಲ ಅವನ ಪತ್ತಿನಿಗೆ ಓದಿ ನೀವು ಅವ ಎಲ್ಲಿ ಎಡೆ ಬಂದೀವೋ ಆ ಎಡೆಯೋಗೆ ಮರಿಯಾಳ್ ಏನು ಮಾಡಿ ಅಂಬಟ್ಲೆ ಸ್ವಾಮಿಯ ಕಾಲಕ್ಕೆ ಕಡೆ ಬಂದ ಅತ್ ನೋಡಿ ನೀವು ಅವ ಮನಗೂ ಸ್ವಪ್ನೆಯು ಸ್ವಾಮಿಯ ಕಾಲಕ್ಕೆ ಕಡೆ ಇದ್ದೇವೆ ಲಾಸರು ಸತ್ತುಟ್ಟಿದ್ದಾನೆ ನೇರವಾಗಿ ಸ್ವಾಮಿಯ ಕಾಲಿಗೆ ಬುದ್ಧಿಯ ಅವನ ಪತ್ತಿ ಎಲ್ಲಿಲೇ ಓದಿ ನೀವು ಅಲ್ಲಿ ಎಲ್ಲ ಅವ ಸ್ವಾಮಿಯ ಕಾಲು ಕೀಕಡೆ ಕುಳದ ಎಮ್ಮಾತಿ ಅತ್ ನೋಡಿ ನೀವು ಅಲ್ಲಿಯೋ ಸ್ವಾಮಿ ಒಂದು ಮಾತಿನ ಆ ಮನಗೋಸು ಲಾಸರು ಸತ್ತುಟ್ಟಿದ್ದಾನೆ ಸಾಬನಗ ಅಲ್ಲಿ ದೇವ್ರು ಬನ್ನ 4 ಜನ 5 ಬನ್ನ ಬಪ್ಪನಗ ಮರಿಯ ಮಾರ್ತಾಳ್ ನೋಡಿದ ಮಾತಿನ ನೀ ವಿಶ್ವಾಸಿತ್ತಾಳ್ ದೇವರುடைய ಮಹಿಮೆயை ಕಾಣ್ಬಾಯ್ ಅದೇಗಿ ಆ ಮನೆಗ ಅಲ್ಲಿ ಹೇಳೋದು ನೋಡಿ ನೀವು ಆ ಕುಟುಂಬಕ್ಕವರು ಹೇಳೋದು ನೋಡಿ ನೀವು ಇಲ್ಲಿ ಏನು ಚೂಲಿ ನೋಡ್ತು ಮಟ್ಲೆ ಇಲ್ಲಿಯೋಗೆ ಲಾಸ್ಟರು ಸತ್ತುಟ್ಟಿದ್ದಾನೆ ದುಃಖದ ಮನೆಯ 12వ ಅಧಿಕಾರದ ನೋಡಲೆ 12వ ಫಸ್ಟ್ ಮೂರು ಮಾತು ನೋಡಲೆ ದುಃಖದ ಮನೆ ಒಂದು ವಿರುಂದು ಸಾಲಿಯಾಗಿ ಮಾತಿತ್ತು ನೋಡಿ ಈ 11వ ಅಧಿಕಾರ ನೋಡಲೆ ಆ ಮನೆ ದುಃಖದ ಮನೆ ಅಲ್ಲಿ ಸಾವುನ ಮನೆ ಅಲ್ಲಿ ಕಣ್ಣೀರಿನ ಮನೆ ಅಲ್ಲಿ 12వ ಅಧಿಕಾರ ಫಸ್ಟ್ ಮಾತು ಓದಿಲೆ ಫಸ್ಟ್ ಮಾತು 2వ ಮಾತು 3వ ಮಾತು ಓದಿಲೆ ಆ ಮನೆಯೋಗೆ ಒಂದು ವಿರುಂದು ಆಯ್ತ ಮಾಡಿದ್ರು ಯೇಸು ಸ್ವಾಮಿಗ ಒಂದು ವಿರುಂದು ಆಯ್ತ ಮಾಡಿದ್ರು ನೀವು ದುಃಖ ತುಂಬಿದ ಮನೆ ಸಂತೋಷ ತುಂಬಿದ ಮನೆಯಾಗಿ ಮಾರಿಬಿಟ್ಟ ದುಃಖದ ಮನೆ ಕಣ್ಣೀರಿನ ಮನೆ ಸಾವುನ ಮನೆ ಈಗ ವಿರುಂದು ಸಾಲೆಯಾಗಿ ಒಂದು ವಿರುಂದು ಮಾಡಿ ಅಲ್ಲಿ ಯೇಸು ಸ್ವಾಮಿ ಉಪಸರಿಸಿ ಶಿಷ್ಯರು ಕುರ್ಚಿ ಇಟ್ಟುಕೊಡುವ ಮನೆಯಾಗಿ ಮಾರಿಬಿಟ್ಟ ಅದು ಕಾರಣ ಏನಂತ ಮಟ್ಲೆ ಸ್ವಾಮಿ ಮನೆ ಹೇಯಿತು ನೀ ವಿಶ್ವಾಸ ಇತ್ತ ದೇವರುடைய ಮಹಿಮೆயை ಕಾಣ್ಬಾಯ್ ಏ ಮನಗೋಸು ವಿಶ್ವಾಸ ಆಡದೆಯೋ ಆ ಮನೆ ಏನಂತ ಮಟ್ಲೆ ಒಂದು ಮಾತ್ರವನ್ನು ನೋಡ್ರ ಪ್ರಿಯವಾದಕರೇ ಏನ ದೇವ್ರ ಮೇಲಾಡುವ ವಿಶ್ವಾಸ ಒಂದು ಮನೆಯವೇ ಮಾತಿರ ಒಂದು ಕುಟುಂಬವೇ ಮಾತಿರ ಅತಪ್ಪನಗ ಈ ಮನಗೋಸು ವಿಶ್ವಾಸವ ನೋಡ್ನಿಯೋ ಇಲ್ಲಿಗೋಸೋಕ ವಿಶ್ವಾಸವ ನೋಡಿದರು ನಂಗೆ ಮನಗೋ ಸಹಿತ ಮಟ್ಲೆ ಕುಣ್ಣ ಕಾರ್ಯವೋ ದೊಡ್ಡ ಕಾರ್ಯವೋ ಸ್ವಾಮಿಯ ನಂಬೋಕರ ನನಗೆ ಇರ್ಬೋದು ದೊಡ್ಡ ಕಾರ್ಯ ಮಾತ್ರ ಅಲ್ಲ ಕುಣ್ಣ ಕಾರ್ಯ ನಾ ಹ್ಯಾಂಡಲ್ ಮಾಡಿಬಿಟ್ಟನೆ ದೊಡ್ಡ ಕಾರ್ಯ ಮಾತ್ರ ಸ್ವಾಮಿ ಸರ್ ಎತ್ತಿನೋನೆ ಅತ್ತ ಅಲ್ಲ ಏನ ಕಾರ್ಯ ಬಂದಿಸಿರ್ತಾ ನಂಗೆ ಸ್ವಾಮಿಯ ನಂಬೋದು ನನ್ನ ಕುಟುಂಬದೋಗೆ ಎತ್ತವ ಕಾರ್ಯ ಬಂದಲಿಯು ಎತ್ತವ ಸುಳ್ಳು ಬಂದಲಿಯು ಎತ್ತವ ಕಟ್ಟ ಬಂದಲಿಯು ನನಗೆ ದೇವ್ರ ಸಾರ ಬಪ್ಪೋಕರ ಇರ್ಬೋದು ಮಾರ್ತಾಳ್ನ ಮಾಕೆ ಮರಿಯಾಳ್ನ ಮಾಕೆ ಸ್ವಾಮಿ ಸಾರೆ ಪ್ರಚನೆ ಒತ್ತು ಒಪ್ಪೋದು ಸ್ವಾಮಿ ಸಾರ ಬಪ್ಪೋದು ಅಥವಾ ಮನೆ ವಿಶ್ವಾಸೋಡ ಬಪ್ಪ ಮನೆಯ ಸ್ವಾಮಿ ನೋಡ್ನ ಆ ಕುಟುಂಬ ಆಶೀರ್ವದಿக்கப்பட்ட ನೋಡಿಯೋ ಆ ಕುಟುಂಬಗೋಸ್ತ ಮಾತ್ರ ಬಂದರ ಮುರ್ಪಿದಾಕಲ್ ಮನೆ ಪತಿ ನೋಡ್ನಿಯೋ ಆಬ್ರಗಾಮ್ ಈಸಾಕು ಯಾಕೋ ಪತಿ ನೋಡ್ನಿಯೋ ಮುರ್ಪಿದಾಕಲ್ ಮನೆ ಎತ್ತವ ಮನೆ ವಿಶ್ವಾಸದೋ ಕಟ್ಟಿದ ಮನೆತ ಆ ಮನೆ ಅಲ್ಲ ಆ ಮನೆಗೋಸ್ತ ಸ್ವಾಮಿ ಅಲ್ಲಿ ಇದ್ದ ಅಲ್ಲಿ ಸ್ವಾಮಿ ಕರ್ಕೊಂಡು ಗೆಲ್ಸಿದ ಅತ್ತ ನೋಡ್ನಿಯೋ ಅತ್ತ ಮಾಕೆ ನಂಗೆ ಮನಗೋಸು ವಿಶ್ವಾಸ ಆಡೋನಾಗ ಅಲ್ಲಿ ದೇವರು ನಿಶ್ಚಯವಾಗಿ ಮಾತ್ರ ಒತ್ತುವಾನ ಎರಡಾವುದು ಮೊದಲ ಮನಗೋಸು ಮೊದಲ ಮನಗೋಸು ನಹಿ ಇದೆ ಮೊದಲ ಮನಗೋಸು ಸ್ವಾಮಿಯ ಮಾತಟ್ಟ ಎರಡಾவது ಮನಗೋಸು ವಿಶ್ವಾಸ ಅಡ್ತು ಮೂರಾவது ಮನೆ ನನಗೆ ತೋರಿಸಿದ ಪ್ರೀಕಿಪ್ನೆ ಮೂರಾவது ಮನೆ ಗಾನ ಅವ್ರ ಕಲ್ಯಾಣದಾಗೆ ಅಲ್ಲಿ ಮನೆಗ ಯೇಸು ಸ್ವಾಮಿ ಕುರ್ಚಿದ್ರು ಯೋಬನ 2వ ಅಧಿಕಾರದಾಗೆ ನಂಗೆ ಓದಿನಿ ಒಂದಾದ ಮತ್ತೊಂದು 11వ ಮಾತು ಇಟ್ಟು ಓದಿಲೆ ಅಲ್ಲಿ ಗಾನ ಅವ್ರ ಕಲ್ಯಾಣದಾಗೆ ಅಲ್ಲಿ ದ್ರಾಕ್ಷಿ ರಸ ತೀರ್ತಡದೆ ಅಲ್ಲಿ ಸ್ವಾಮಿ ಕುರ್ಚಿದ್ರು ಆ ಮನೆಗೆ ಸ್ವಾಮಿ ಬಂದ ಅಲ್ಲಿ ಏನು ನಡುತ್ತಿತ್ತು ಮಟ್ಲೆ
ಅಲ್ಲಿ ಹೋಗಿ ಸ್ವಾಮಿ ಅழைக்கப்பಟ್ಟಿದ್ದು ಮಾತ್ರ ಅಲ್ಲ, திராட்சரச திருட்டா அவருக்கு வந்து மரியாள் சார் முறையிட்டாரா, மரியாள் ಒಂದು ಮಾತು ಹೇಗಿಯಾ ஐயா ಮಾತು ಇರಾ, அவர் உங்களுக்கு என்ன சொல்கிறாரோ அதன்படி செய்யுங்கள் திருட்டா. ಅವ ಏನು ಮಾಡಿ ಅಂದ್ಬಿಟ್ಲೆ, ಯೇಸು ಸ್ವಾಮಿ ಮುಖ್ಯಪಡ್ತೀಯ. ನಂಗೆ ಮನಗೋಸು ಯೇಸು ಸ್ವಾಮಿ ಬಂದನೆ ನಿಜ ಇಲ್ಲೇಂಬಿದೆ, ನಿಜವೇ ಸ್ವಾಮಿ ಬಂದನೆ, ನಂಗೆಲ್ಲ ಸ್ವಾಮಿ ನಂಬಿದವಕ್ಕ, ನಂಗೆ ಹೋಗಿ ಸ್ವಾಮಿ ಇದ್ದಾನೆ, ನನ್ನ ಕುಟುಂಬ ಸ್ವಾಮಿ ಇದ್ದಾನೆ, ಮುಖ್ಯಪಡ್ತು ತಪ್ಪರ ಮುಖ್ಯ. ನಾ ಹೇಗೆ ಜನ ಅಂದ್ಬಿಟ್ಲೆ ಅವಕ್ಕೆ ಮುಖ್ಯ ಪಡ್ತಿದ್ರು. ಮರಿಯಾಳು ಸರ್ ಜೋಲಿ ಎತ್ತಿ ಬಪ್ಪನಾಗ ಆ திராட்சரச ಇಲ್ಲ ತಿರುಟಾಗಿ ಪ್ರಚನೆ ಎತ್ತಿ ಬಪ್ಪನಾಗ ಅವ ಏನು ಮಾಡಿ ಅಂದ್ಬಿಟ್ಲೆ, ಸ್ವಾಮಿ ಸಾರ್ ಕೈಯ ಅವರು என்ன சொல்கிறாரோ அதன்படி செய்யுங்கள் தெய்யா. ಆಗ ದೇವರ ಮುಖ್ಯ ಪಡ್ತೋದು, ದೇವರ ಮುಖ್ಯ ಪಡ್ತೋನಾಗತ್ತ ಅಲ್ಲಿಗೋಸು ಮಾತ್ರ ಬಂದಿತ್ತು ನೋಡಿ. ನೀವು ಈ ಮನಗೋಸು ಅರ್ಪದ ನಡೆದಿತ್ತು, ಅಲ್ಲಿ ಹೋಗಿ ಏನ ಅಲ್ಲಿ ಕೊರೆ ನೀಂಗಿತ್ತು. ದೇವರ ಮುಖ್ಯ ಪಡ್ತೋನಾಗ ಆ திராட்சரச ತೀರಿದ ಮನಗೋಸು ಅಲ್ಲಿ ಕೊರೆ ನೀಂಗಿ ಅಲ್ಲಿಗೋಸು ನೆರೆಯು ಬಂದಿತ್ತು ನೋಡಿ. ನೀವು ಆಗ ತಮಾಕೆ ಈ ಮನಗೋಸು ಯೇಸು ಬಪ್ಪದು ಮಾತ್ರ ಅಲ್ಲ, ಸ್ವಾಮಿ ಮುಖ್ಯ ಪಡ್ತಿದ್ರು. ಮರಿಯಾಳ್ ಸಹಿತ ಹೇಗಿಯಾ ಏನ ಅವಾಗ ಹೇಗಿಯಾ ಅವಕರು ಸ್ವಾಮಿ ಸರ್ ಓದಿರ್ತು ನೋಡಿ. ನೀವು ಆತಮಾಕೆ ನಂಗೆ ಮನಗೋಸು ಸ್ವಾಮಿ ಮುಖ್ಯ ಪಡ್ತೋಕ್ರ ಇರ್ಬೋದು. ದೇವ್ರು ಬಂದಿದ್ದು ನಿಜ, ನಂಗೆ ಮನಗೋಸಿದ್ದಾನೆ ಇಲ್ಲೇ ಮೊದಲೇ. ಅದೇ ಸಮಯ ಸ್ವಾಮಿ ಮುಖ್ಯ ಪಡ್ತೀವಿ, ದೇವ್ರಿಗೆ ಪ್ರಿಯಾರಿಟಿ ಕೊಡಿವಿ, ಫಸ್ಟ್ ಅಡೆ ಕೊಡಿವಿ, ಮೊದಲ ಅಡೆ ಕೊಡಿವಿ, ಮುಖ್ಯ ಪಡ್ತೀವಿ. ಆಗ ಆ ಮನಗೋಸು ದೇವರನ್ನು ಮನಪಟ್ಟೆ ಒಂದು ಮಾற்ற ವ್ಯಕ್ತಿವನ್ನ 3 ಮನೆ ನಿಮಗೆ ತೋರ್ಚಿನೆ. ಒಂದು ಪಕ್ಕ இன்றைக்கு இந்த வீட்டுக்கு ரட்சிப்பு வந்தது சுவாமி ஆயிತು, ஏன்னா ಕುಳ್ಳ ಸಗೇನ ಮನೆಯೋ ಸ್ವಾಮಿ ಆಯಿತು. இன்றைக்கு இந்த வீட்டுக்கு ரட்சிப்பு ಬಂದಿತ್ತು. ಆಗ ರட்சிப்பு ಮಾற்ற ಬಂದಿತ್ತು. ಎತ್ತ ಮಾற்ற ಬಂದರ, ನಂಗೆ ಎತ್ತ ಮಾற்ற ಬಂದರ ಸ್ವಾಮಿಯ ಏನ್ ಮಾತು ನೋಡಿದೆಯೋ, ಕೊರ್ನೇಲಿಯ ಮನಮಾಕೆ ವಾರ್ತೆ ಮುಖ್ಯ ಪಡ್ತು, ಲಾಸರನ ಮನಮಾಕೆ ವಿಶ್ವಾಸ ಮುಂದೊಡವಿ, ಇಲ್ಲಿಯೋಗೆ ಗಾನವ್ರ ಕಲ್ಯಾಣ ಈ ಮನಮಾಕೆ ಏನ ದೇವರ ಮುಖ್ಯ ಪಡ್ತು. ಅದು ಮೂಲಿವಾಯ್ತಾ ಒಂದು ಮಾற்ற ಕುಟುಂಬಗೋಸು ಬಂದ್ರ ಅಥವಾ ನಾ ಸುರುಕುವ ಹೇಗೆ ಉಣ್ಣೆ ಸ್ವಾಮಿ ಮಾತು ಬಿತ್ತು ನಿಂಗೆ ವರ್ಷಲಿ ನಂಗೆ ಅರಕ ಮಾಡಿ ಬಿರುಕುವ ದೇವರೇ. ஏ சுவாமி நாமதோகே நீ மாத்து பேக்க நன்றி தேவரே. சுவாமி இன்றைக்கு இந்த வீட்டிற்கு ரட்சிப்பு வந்தது ನೋಡಿ ಸ್ವಾಮಿ. ಒಂದು ಮನಗೋಸು ಮಾತ್ರ ಬೇಕು ದೇವರೇ, ಹೆಂಗೆ ಕುಟುಂಬಗೋಸು ಮಾತ್ರ ಬೇಕು, ಹೆಂಗೆ ಮನಗೋಸು ಒಂದು ವ್ಯತ್ಯಾಸ ಬೇಕು, ಹೆಂಗೆ ಮಕ್ಕಳ ಬದುಕು ಒಂದು ವ್ಯತ್ಯಾಸ ಬೇಕು. ಎಸೋ ಸುಳ್ಳು ಮಧ್ಯೆ ಹೆಂಗೆ ಇದೆಯೋ ಸ್ವಾಮಿ, ಅದೆಲ್ಲದೂ ಒಂದು ಮಾತ್ರ ಬೇಕು ದೇವರೇ. ಅದಕ್ಕೆ ದಾರಿ ಏನ ಬಟ್ಲೆ ಹೆಂಗೆ ಮನಗೋಸು ಸ್ವಾಮಿಯ ಮಾತು ಮುಖ್ಯ ಪಡ್ತೋದು, ಹೆಂಗೆ ಮನಗೋಸು ವಿಶ್ವಾಸ ತುಂಬಿ ಬದುಕೋದು, ಹೆಂಗೆ ಮನಗೋಸು ಏ ಸ್ವಾಮಿಯ ಮುಖ್ಯ ಪಡ್ತೋದು. ಸ್ವಾಮಿ ಇಬ್ಬದು ಮಾತ್ರ ಅಲ್ಲ, ಸ್ವಾಮಿ ಬೀಪದು ಮಾತ್ರ ಇಬ್ಬದು ಮಾತ್ರ ಅಲ್ಲ, ದೇವರ ಮುಖ್ಯ ಪಡ್ತಂದು ಹೆಂಗೆ ಟೀಚ್ ಮಾಡಿದೆ. ಈತ ಮಾಕೆ ಕೊಡಬಹುದು ಸ್ವಾಮಿ ಮುಖ್ಯ ಪಡ್ತಿ, ಸ್ವಾಮಿ ವಾರ್ತೆಯವೇ ನಂಬಿ, ಸ್ವಾಮಿಗವೇ ದೇವರ ಮೊದಲ ಕೊಟ್ಟು ಸ್ವಾಮಿಯ ವಾರ್ತೆಯವೇ ನಂಬಿ ವಿಶ್ವಾಸವೇ ಬೀತು ಹೆಂಗೆ ತೊಡಂದು ಮುಂದೆ ಹೋಗ್ಬೋದು ಒತ್ತಾಸ ಮಾಡು. ಅದು ಮೂಲವಾಗಿ ಹೆಂಗೆ ಕುಟುಂಬವೂ ಸ್ವಲ್ಪ ಮಾತ್ರವ ಹೆಂಗೆ ನೋಡಿ ಸ್ವಾಮಿ ನಂಡ್ರಿ ಒತ್ತಾಸ ಮಾಡು. ನಂಜಿ ನೀವು ಏ ಸ್ವಾಮಿ ನಾ ಮೂಲವಾಗಿ ಯಾರ ಕೈ ಕೇಳ್ತೀನಿ ದೇವರೇ. ಆಮೇ ಆಮೇ. ಸ್ವಾಮಿಗೆ ವರ್ಷ ಪ್ರಿಯೋದಕ್ಕರೆ ನಂಗೆ ಆಡ್ತೊಂದು ದೇವರ ಮಾತು ಮುಳಿವಾಗಿ ನಿಂಗೆ ಸಂದಿಚ್ಚುವ ಸ್ವಾಮಿ ಹರಿಸಲಿ.